ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಎ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು ಏನು ಅಂತಂದರೆ, ಸರ್ ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಆ್ಯನ್ಯುವಲ್ ಎಕ್ಸಾಮ್ 2025 ಸಲುವಾಗಿ ನಮಗೆ 2 ಮತ್ತು 3 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡಿ ಅಂತ. ಹಾಗಾಗಿ ನಾನು ಇವತ್ತಿನ ದಿನ ಫಸ್ಟ್ 4 ಚಾಪ್ಟರ್ದು 2 ಮತ್ತು 3 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಹೇಳಿರ್ತಕ್ಕಂಥ ಎಲ್ಲ ಕ್ವಶನ್ಸನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ನಿಮಗೆ ಇಲ್ಲಿ 13 ಮಾರ್ಕ್ ಫಿಕ್ಸ್ ಬರ್ತಾವಂತ ಹೇಳ್ಬೋದು. ಓಕೆ, ಸೊ ಇನ್ನೂ ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ತಾವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಓಕೆನಾ? ಇದು ಅಷ್ಟೇ ಅಲ್ಲದೆ ನಾನು 4 ಮಾರ್ಕಿಂದು 5 ಮಾರ್ಕಿಂದು 6 ಮಾರ್ಕಿಂದು ಇಂಪಾರ್ಟೆಂಟ್ ಕ್ವಶನ್ ವಿತ್ ಸೊಲ್ಯೂಷನ್ದು ವಿಡಿಯೋಗಳದಾವ್ರಿ. ತಾವೇನಾದರೂ ನೋಡಿದಿಲ್ಲ ಅಂತಂದರೆ ಈ ಕೂಡಲೇ ಎಸ್ ಜೆ ಮ್ಯಾಥ್ಸ್ ಕ್ಲಾಸ್ ಅಥವಾ ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಅಂತೇಳಿ ತಾವು ಟೈಪ್ ಮಾಡಿ ಸರ್ಚ್ ಮಾಡಿ ವಿಡಿಯೋಗಳನ್ನು ನೋಡ್ಬೋದು. ಓಕೆ, ಸೊ ಇವಾಗ ನಾನು ಫಸ್ಟ್ ಯಾವ್ಯಾವ ಚಾಪ್ಟರ್ ಹೇಳ್ತೀನಿ ಅಂತ ಇಲ್ಲಿ ಹೇಳ್ಕೊಡ್ತೀನಿ ನೋಡ್ರಿ. ಎಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತಕ್ಕಂಥ ಚಾಪ್ಟ್ರಲ್ಲಿಂದು 2 ಮಾರ್ಕಿಂದು 3 ಮಾರ್ಕಿಂದು ಇಲ್ಲಿ 3 ಮಾರ್ಕಿನ ಕ್ವಶನ್ಸ್ಗಳೇ ಬರೋದ್ರಿಂದ 3 ಮಾರ್ಕಿನ ಕ್ವಶನ್ಸ್ ಹೇಳ್ಕೊಡ್ತೀನಿ ಅಂತ. ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿಂದು 2 ಮಾರ್ಕಿಂದು 3 ಮಾರ್ಕಿಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ತೀನಂತ, ಮ್ಯಾಟ್ರಿಸಸ್ ಹೇಳ್ತೀನಂತ, ಮತ್ತು ಡಿಟರ್ಮಿನೆಂಟ್ಸ್ನು ಹೇಳ್ತೀನಂತ್ರಿ. ಓಕೆ, ಸೊ ಒಟ್ಟು ನಿಮಗೆ ಫಸ್ಟ್ 4 ಚಾಪ್ಟರಲ್ಲಿಂದು 2 ಮತ್ತು 3 ಮಾರ್ಕಿಂದು ಕ್ವಶನ್ಸ್ಗಳನ್ನು ಹೇಳ್ತೀನಂತ. ಓಕೆನಾ? ಸೊ ಇವಾಗ ಕ್ವಶನ್ಸಿಗೆ ಹೋಗೋಣ ಅಂತ್ರಿ. ಎಸ್, ಫಸ್ಟ್ ಒಂದು ನೋಡ್ರಿ, ಕ್ಲಾಸ್ 12 ಇಂಪಾರ್ಟೆಂಟ್ ಕ್ವಶನ್ಸ್ 2025 ಆ್ಯಸ್ ಪರ್ ನ್ಯೂ ಸಿಲೆಬಸ್ ಅಂತ ಇದೆ. ಇವಾಗ ಫಸ್ಟ್ ಚಾಪ್ಟರ್ ನೋಡ್ರಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿಂದ ಹೇಳ್ಕೊಡ್ತೀನಿ ನೋಡ್ರಿ. 3 ಮಾರ್ಕಿಂದ ಕ್ವಶನ್ ಕೇಳ್ತಾನೆ ಇಲ್ಲಿ. ಫಸ್ಟ್ ಕ್ವಶನ್ ನೋಡ್ರಿ, ಲೆಟ್ ಟಿ ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್ ವಿತ್ ಆರ್ ರಿಯಲ್ ನಂಬರ್ಸ್ ಎ ರಿಲೇಷನ್ ಇನ್ ಟಿ ಗಿವನ್ ಬೈ ಏನು ಕೊಟ್ಟಿದೆ ನೋಡ್ರಿ, ರಿಲೇಷನ್ ಆರ್ ಇಸ್ಕ್ವಲ್ಸ್ ಟು T1, T2, T1 ಈಸ್ ಕಾಂಗ್ರುಯೆಂಟ್ ಟು T2 ಅಂತ ಕೊಟ್ಟಿದ್ದಾನೆ. ಶೋ ದಟ್ ಆರ್ ಈಸ್ ಅನ್ ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ಕೇಳ್ತಾ ಇದ್ದಾನೆ. ಇದು 2023 ಮಾರ್ಚಲ್ಲಿ ಕೇಳ್ತಕ್ಕಂಥ ಒಂದು ಕ್ವಶನ್ ಇದೆ ನೋಡ್ರಿ. ಓಕೆ, ಸೊ ನಿಮಗೆ ಈ ಚಾಪ್ಟರ್ಲಿಂದ ಏನೇನು ಬರ್ತಾವಪ್ಪ ಅಂತಂದರೆ, ಶೋ ದಟ್ ರಿಲೇಷನ್ ಈಸ್ ಇಕ್ವಿವೆಲೆನ್ಸ್ ರಿಲೇಷನ್ ಅಥವಾ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಇದ್ರ ಮೇಲೇ ಕ್ವಶನ್ಸ್ಗಳು ಬರ್ತಾವೆ ನೋಡ್ರಿ. ಓಕೆ, ಸೆಕೆಂಡ್ ಕ್ವಶನ್ ನೋಡ್ರಿ, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಜೆಡ್ ಆಫ್ ಇಂಟಿಜರ್ಸ್ ಗಿವನ್ ಬೈ ಆರ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದಟ್ 2 ಡಿವೈಡ್ಸ್ ಎ ಮೈನಸ್ ಬಿ ಈಸ್ ಆನ್ ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ಕೇಳ್ತಾ ಇದ್ದಾನೆ. ಹೌದಾ? ಒಂದು ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕು, ಇಲ್ಲಾಂದರೆ ಡಿಟರ್ಮೈನ್ ವೆದರ್ ಗಿವನ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಕೇಳ್ತಾನೆ ನೋಡ್ರಿ. ಓಕೆ, ನೀವು ಒಂದು ಸರ್ತಿ ಅರ್ಥ ಮಾಡ್ಕೋರಿ, ಏನು ಅಂದರೆ ಯಾವ ಥರ ನಾವು ಇಕ್ವಿವೆಲೆನ್ಸ್ ರಿಲೇಷನನ್ನು ಪ್ರೂವ್ ಮಾಡಬೇಕು ಅಥವಾ ಇಕ್ವಿವೆಲೆನ್ಸ್ ರಿಲೇಷನ್ ಅಂದ್ರೇನು ಮತ್ತು ಯಾವ ಥರ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವನ್ನ ಕಂಡುಹಿಡಿಬೇಕಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರೂವ್ ದಟ್ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಇಂಟಿಜರ್ಸ್ ಜೆಡ್ ಗಿವನ್ ಬೈ ಆರ್ ಈಕ್ವಲ್ಸ್ ಟು ಎಕ್ಸ್ ಕಾಮ ವೈ ಸಚ್ ದಟ್ ಎಕ್ಸ್ ಮೈನಸ್ ವೈ ಈಸ್ ಆನ್ ಇಂಟಿಜರ್ ಅಂತ ಈಸ್ ಆನ್ ಇಕ್ವಿವೆಲೆನ್ಸ್ ರಿಲೇಷನ್. ಸೇಮ್ ಇಲ್ಲಿನ ಇಕ್ವಿವೆಲೆನ್ಸ್ ರಿಲೇಷನ್ ಇದೆ ನೋಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಚೆಕ್ ವೆದರ್ ದ ರಿಲೇಷನ್ ಆರ್ ಇನ್ ಆರ್ ಡಿಫೈನ್ಡ್ ಬೈ ಆರ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದಟ್ ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಕ್ಯೂ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಅಂತ ಚೆಕ್ ಮಾಡಬೇಕಷ್ಟೆ. ಸೆವೆಂತ್ ಕ್ವಶನ್, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ ಈಸ್ 1 2 3 4 5 ಕೊಟ್ಟಿದ್ದಾನೆ ಗಿವನ್ ಬೈ ಆರ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದಟ್ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್ ಈಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್. ನಾ ಹೇಳಿಲ್ವಾ, ಶೋ ದಟ್ ಆದರೂ ಕೇಳ್ತಾನೆ, ಇಲ್ಲಾಂದರೆ ಚೆಕ್ ಅಂತ ಕೇಳ್ತಾನೆ ನೋಡ್ರಿ. ಏಟ್ತ್ ಕ್ವಶನ್, ಶೋ ದಟ್ ದ ರಿಲೇಷನ್ ಆರ್ ಇನ್ ಆರ್ ಡಿಫೈನ್ಡ್ ಎಸ್ ಎ ಕಮ ಬಿ ಸಚ್ ದಟ್ ಎ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಂತ ಕೇಳ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಕ್ವಶನ್, ಚೆಕ್ ವೆದರ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದ ಸೆಟ್ 1 2 3 4 5 6 and r is equals to a comma b such that b is a plus 1 is reflexive or symmetric ಅಂತ ಕೇಳ್ತಾ ಇದ್ದಾನೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ ಈಸ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಜೆಡ್
0 is less than or equal to x or x lies between 0 and 12 given by relation ಕೊಟ್ಟಿದ್ದ ನೋಡ್ರಿ r equal to a comma b such that a minus b is multiple of 4 is an equivalence relation ಅಂತ ಕೇಳ್ತಾ ಇದ್ದಾನ. ಓಕೆ, ಸೊ 11-12 ಕ್ವಶನ್ ನೋಡ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಇದರಲ್ಲಿಂದೇ ಬರ್ತದೆ ನೋಡ್ರಿ. ಇವೇ ಕ್ವಶನ್ಸ್ಗಳು ಬರಲಿಲ್ಲ ಅಂತಂದ್ರೆ ಇದೇ ಥರ ಕ್ವಶನ್ಸ್ ಬರ್ತದೆ, ಯಾರು ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇವಾಗ ನಾನು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಗೆ ಹೋಗ್ತೀನಿ ಅಂತ. 2 ಮಾರ್ಕಿನ ಕ್ವಶನ್ಸ್ ನೋಡ್ರಿ. ಫೈಂಡ್ ದ ವ್ಯಾಲ್ಯೂ ಆಫ್ sin π/3 ಮೈನಸ್ sin ಇನ್ವರ್ಸ್ ಆಫ್ -1/2. ಇದು 2023 ಮಾರ್ಚ್ ಮತ್ತು 14 ಮಾರ್ಚಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅದಾವ್ರಿ. ಓಕೆ, ಸೆಕೆಂಡ್ ಕ್ವಶನ್ ಫೈಂಡ್ ದ ವ್ಯಾಲ್ಯೂ ಆಫ್ tan ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 3 ಮೈನಸ್ ಕಾಟ್ ಇನ್ವರ್ಸ್ ಆಫ್ -√3 2022 ಮಾರ್ಚಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅದ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ tan ಇನ್ವರ್ಸ್ ಆಫ್ 1 ಮೈನಸ್ ಕಾಸ್ ಇನ್ವರ್ಸ್ ಆಫ್ -1/2 ಪ್ಲಸ್ sin ಇನ್ವರ್ಸ್ ಆಫ್ -1/2 ಅಂತ ಇದೆ. ಫೋರ್ತ್ ಕ್ವಶನ್ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ sin ಇನ್ವರ್ಸ್ ಆಫ್ sin 3π/5 ಇದು 2020 ಮಾರ್ಚ್ ಮತ್ತು 2017 ಜುಲೈಯಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅದ ನೋಡ್ರಿ. ನೆಕ್ಸ್ಟ್ ಕ್ವಶನ್ ರೈಟ್ ಕಾಟ್ ಇನ್ವರ್ಸ್ 1/√of x² - 1 ಸಚ್ ದಟ್ x ಈಸ್ ಗ್ರೇಟರ್ ದೆನ್ 1 ಇಂದ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ತಾನೆ. ಇದನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀಬೇಕಂತ. ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತದ. ಇಲ್ಲಿ ಫೈಂಡ್ ದ ವ್ಯಾಲ್ಯೂ ಅಂತದ ನೋಡ್ರಿ. ಓಕೆ, ಯಾವ ಥರ ಕೇಳ್ಬೋದು, ಒಂದು ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೇಳ್ಬೋದು, ಇಲ್ಲಾಂದರೆ ರೈಟ್ ದ ವ್ಯಾಲ್ಯೂ ಅಂತ ಕೇಳ್ಬೋದು. ಸೊ ಇದು ಇವಾಗ ಏನು ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾನಲ್ವ, ಅಲ್ಲಾದರೂ ನಿಮಗೆ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೇಳಿದ್ದಾನೆ, ಮತ್ತು ಫೈಂಡ್ ದ ವ್ಯಾಲ್ಯೂ ಎರಡರದಾಗ ಒಂದು ಇರ್ತದೆ ನೋಡ್ರಿ. ಒಂದು ಫೈಂಡ್ ದ ವ್ಯಾಲ್ಯೂ, ಸಿಂಪ್ಲೆಸ್ಟ್ ಫಾರ್ಮ್ ಎರಡರದಾಗ ಒಂದು. ಓಕೆ, ಫೈಂಡ್ ದ ವ್ಯಾಲ್ಯೂ ಕೊಟ್ಟಿದ್ದಾನೆ, ಸಾಲ್ವ್ ದ ಇಕ್ವೇಷನ್ ಅಂತ ಕೊಟ್ಟಿದ್ದಾನೆ ನೋಡ್ರಿ. ಓಕೆ, ಅದಾದ್ಮೇಲೆ ಪ್ರೂವ್ ದಟ್ ಒಂದು 2-3 ಕ್ವಶನ್ಸ್ಗಳು ಕೇಳ್ತಾನೆ. ಇವೆಲ್ಲ 2017-16ರಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಅದಾವ. ಪ್ರೂವ್ ದಟ್ ಕಡೆ ಅಷ್ಟೊಂದೇನು ಫೋಕಸ್ ಮಾಡಿಬಿಡ್ರಿ. ಮತ್ತು 3 ಮಾರ್ಕಿನ ಕ್ವಶನ್ಸ್ ಯಾವ್ಯಾವ ಬರ್ಬೋದು ಅಂದರೆ, ಶೋ ದಟ್ sin ಇನ್ವರ್ಸ್ ಆಫ್ 2x ಸ್ಕ್ವೇರ್ ರೂಟ್ ಆಫ್ 1 - x² ಈಕ್ವಲ್ ಟು 2 sin ಇನ್ವರ್ಸ್ ಆಫ್ x ಇಂಟು x ಲೈಸ್ ಬಿಟ್ವೀನ್ -1/√2 to 1/√2 ಅಂತ. ಇದು ಸುಮಾರು ಸತಿ ಕೇಳ್ತಾ ನೋಡ್ರಿ, ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೈಟ್ tan ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 + x² - 1/x ವೇರ್ x ಈಸ್ ನಾಟ್ ಈಕ್ವಲ್ ಟು 0 ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತ. ಪ್ರೂವ್ ದಟ್ ಅಂತ ಕೇಳಿದೆ ನೋಡ್ರಿ, ಇದನ್ನು ತುಂಬಾ ಇಂಪಾರ್ಟೆಂಟ್ ಇದೆ ನೋಡ್ರಿ. ಈ ಥರ ಕ್ವಶನ್ಸ್ಗಳನ್ನ ತಾವೇನು ನೋಡಬೇಕಂದ್ರೆ ಒಂದು ಸರ್ತಿ ಚೆನ್ನಾಗಿ ಅರ್ಥ ಮಾಡ್ಕೋರಿ, ತಿಳ್ಕೊರಿ ಯಾವ ಥರ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದು. ಮತ್ತು 2024 ಮಾಡಲ್ ಕ್ವಶನ್ ಪೇಪರಲ್ಲಿ ಇದೇನದ ಇವು ಕ್ವಶನ್ಸ್ಗಳು ಅದಾವ ನೋಡ್ರಿ. ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಓಕೆ, ತಲೆನ ತೆಗೆದುಬಿಡ್ರಿ, ಚೆನ್ನಾಗಿ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ಯಾವ ಥರ ಬಿಡಿಸ್ಬೇಕು, ಯಾವ ಥರ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು. ಮ್ಯಾಟ್ರಿಸಸ್ಸಲ್ಲಿ 3 ಮಾರ್ಕಿನ ಕ್ವಶನ್ ಬರ್ತದೆ ನೋಡ್ರಿ. ಎಕ್ಸ್ಪ್ರೆಸ್ ಆ್ಯಸ್ ದ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅವ ನೋಡ್ರಿ ಇವು. ಇಂಥ ಕ್ವಶನ್ಸ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಮತ್ತು ಇಲ್ಲಿ ನೋಡ್ರಿ, ಫೈಂಡ್ ಎಕ್ಸ್ ಅಂತ, ಇದು ಸ್ಕೋರಿಂಗ್ ಚಾಪ್ಟರ್ ಅದ ರೀ, ಯಾರೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ಚಾಪ್ಟರ್ಲಿಂದ ಎಷ್ಟು ಮಾರ್ಕ್ಸ್ ಬರ್ತಾವಲ್ಲ ಎಲ್ಲನೂ ತಾವು ನೋಡೋಕೆ ಅಂದರೆ ತೊಗೊಳ್ಳೇಬೇಕು, ಆ ಥರ ಈಸಿ ಚಾಪ್ಟರ್ ಅದ, ಪ್ರಾಕ್ಟೀಸ್ ಮಾಡಿರಿ. ಫೈಂಡ್ ಎಕ್ಸ್ ಇಫ್ x - 5 - 1 ಇದೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದೆ ನೋಡ್ರಿ. 1 0 2 0 2 1 2 0 3 ಇದೊಂದು ಕೊಟ್ಟಿದ್ದಾನೆ. x 4 1 = 0 ಅಂತ. ಎರಡು ಮಲ್ಟಿಪ್ಲೈ ಮಾಡಿರಿ. ಆಮೇಲೆ ಏನಂದ್ರೆ ನಮಗೆ ಇಲ್ಲಿ ಏನು ಬರ್ತಂದರೆ 3 × 1 ಒಂದು ಮ್ಯಾಟ್ರಿಕ್ಸ್ ಬರ್ತದೆ. ಫಸ್ಟ್ ಟರ್ಮ್ಸ್ಗಳನ್ನು ತಾವು ಇಕ್ವೇಟ್ ಮಾಡಿರಿ, ಸೆಕೆಂಡ್ ಟರ್ಮ್ ಮಾಡಿರಿ, ಥರ್ಡ್ ಟರ್ಮ್ ಮಾಡಿರಿ, ಇಕ್ವೇಟ್ ಬರ್ತದೆ ನೋಡಿರಿ. ನಾನು ನಿಮಗೆ ಏನದ ಚಾಪ್ಟರ್ ಸಾಲ್ಯೂಷನ್ ಹೇಳಿದ್ದೀನಿ, ಅಲ್ಲಿ ಸಿಗ್ತದೆ. ಮತ್ತು ಇದಂತೂ ತುಂಬ ಈಸಿ ಇದೆ ನೋಡಿರಿ. x + y x - y ಈ ಥರ ಕೊಟ್ಟಾಗ ಯಾವ ಥರ ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕಂತಕ್ಕಂಥದ್ದನ್ನು ಸಹ ತಾವು ತಿಳ್ಕೋರಿ. ಓಕೆ, ಅದಾದ್ಮೇಲೆ ನೋಡ್ರಿ, ಇಫ್ f of x = cos x - sin x 0 sin x cos x 0 0 0 1 ಶೋ ದಟ್ f of x × f of y = f of x + y ಅಂತ ಹೇಳ್ತಾ ಇದ್ದ ನೋಡ್ರಿ. ಸಿಕ್ಸ್ತ್ ಕ್ವಶನ್, ಇಫ್ a and b are symmetric matrices of the same order then show that AB is symmetric if and only if a and b are commute. a and b are commute ಅಂದರೆ AB = BA ಬರಬೇಕಂತ. ನೆಕ್ಸ್ಟ್ 7th ಕ್ವಶನ್ ನೋಡ್ರಿ, 8th ಕ್ವಶನ್ ನೋಡ್ರಿ. ಎಲ್ಲ ಕ್ವಶನ್ಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಇದನ್ನು ತುಂಬ ಇಂಪಾರ್ಟೆಂಟ್ ಅದ ನೋಡ್ರಿ. ಈ ಸರ್ತಿ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ರೀ. a + a' a - a'. ಅದಾದ್ಮೇಲೆ 4th ಚಾಪ್ಟರ್ ನೋಡ್ರಿ,
ಡಿಟರ್ಮಿನೆಂಟ್ಸ್ ಅಲ್ಲಿಂದ ನಮಗೆ ಒಂದು 2 ಮಾರ್ಕಿನ ಕ್ವಶನ್ ಕೇಳ್ತಾನೆ. ಶೋ ದಟ್ ದ ಪಾಯಿಂಟ್ಸ್ ಏನು ಕೊಟ್ಟಿದ್ದಾನೆ ನೋಡ್ರಿ, ಎ ಕೊಟ್ಟಿದ್ದಾನೆ ಎ ಕಮ ಬಿ ಪ್ಲಸ್ ಸಿ, ಬಿ ಕೊಟ್ಟಿದ್ದಾನೆ ಬಿ ಕಮ ಸಿ ಪ್ಲಸ್ ಎ, ಮತ್ತು ಸಿ ಕೊಟ್ಟಿದ್ದಾನೆ ಸಿ ಕಮ ಎ ಪ್ಲಸ್ ಬಿ ಆರ್ ಕೋಲಿನಿಯರ್ ಯೂಸಿಂಗ್ ಡಿಟರ್ಮಿನೆಂಟ್ಸ್. ಡಿಟರ್ಮಿನೆಂಟ್ಸನ್ನು ಯೂಸ್ ಮಾಡಿ ತಾವು ನೋಡಬೇಕಂದ್ರೆ 3 ಪಾಯಿಂಟ್ಸ್ಗಳು ಕೋಲಿನಿಯರ್ ಅದ ಅಂತಂದರೆ ಒಂದೇ ಲೈನ್ದಾಗ ಬರ್ತಾವಂತ ಪ್ರೂವ್ ಮಾಡಬೇಕು. ಇಲ್ಲಾಂದರೆ ಇವು 3 ಲೈನ್ಗಳು ಏನದಾವಲ್ವಾ, ಇವು 3 ಲೈನ್ಗಳಿಂದ ನಮಗೆ ತ್ರಿಭುಜ ಬರೋಂಗಿಲ್ಲ ಅಂತ ಪ್ರೂವ್ ಮಾಡಬೇಕು. ಓಕೆ, ಕೋಲಿನಿಯರ್ ಅಂದರೆ ಸ್ಟ್ರೇಟ್ ಲೈನ್ ಮೇಲೆ ಬರೋದು. ಇದನ್ನು ನಾನು ಚಾಪ್ಟರ್ ವೈಸ್ ನಿಮಗೆ ಹೇಳಿದ್ದೀನಿ, ತಾವು ನೋಡಿದಿಲ್ಲ ಅಂದರೆ ನೋಡಿರಿ, ಚಾಪ್ಟರ್ ವೈಸ್ ನೋಡಿ ಅರ್ಥ ಮಾಡ್ಕೊರಿ. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟೈಸಸ್. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಅದ ನೋಡ್ರಿ, ಅದನ್ನು ಯೂಸ್ ಮಾಡಿ ಕಂಡುಹಿಡಿಯಿರಿ. ಮತ್ತು ಇದರಲ್ಲಿಂದ ಯಾವುದಾದ್ರೂ ಟಾಪಿಕ್ ಡಿಲೀಟ್ ಆಗಿತ್ತು ಅಂದರೆ, ಯಾವುದಾದ್ರೂ ಕ್ವಶನ್ ಡಿಲೀಟ್ ಆಗಿ ಅಂದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಕೇಳ್ತಾ ಇದ್ದ ನೋಡ್ರಿ. ಮತ್ತು ಇಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಕೊಟ್ಟಿದ್ದಾನೆ ರೀ, ಏನು ಕೊಟ್ಟಿದ್ದಾನೆ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ 4 ಸ್ಕ್ವೇರ್ ಯೂನಿಟ್ಸ್ ಕೊಟ್ಟಿದ್ದಾನೆ. ಮತ್ತು ಏನು ಕಂಡುಹಿಡಬೇಕಂದ್ರೆ ಒಂದು ವರ್ಟೈಸಸ್ ಅಲ್ಲಿಂದ ಕೆ ವ್ಯಾಲ್ಯೂವನ್ನು ಕಂಡುಹಿಡಬೇಕಂದ್ರೆ ವಾಯ್ ಕೋಆರ್ಡಿನೇಟನ್ನು ಕಂಡುಹಿಡಿದಿದ್ದು. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ 7th ಒನ್, ಇಫ್ ದ ಏರಿಯಾ ಆಫ್ ಟ್ರಯಾಂಗಲ್ ವಿತ್ ದ ವರ್ಟೈಸಸ್ ಕೊಟ್ಟಿದ್ದಾನೆ ನೋಡ್ರಿ, ಏನು ಕೊಟ್ಟಿದ್ದಾನೆ ಏರಿಯಾ ಆಫ್ ದ ಟ್ರಯಾಂಗಲ್ ಕೊಟ್ಟಿದ್ದಾನೆ, ಏನು ಕಂಡುಹಿಡಬೇಕಂತ ಎಸ್ ಸೇಮ್ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್, ಥರ್ಡ್ ಒನ್ನಲ್ಲಿ ಎಕ್ಸ್ ಕೋಆರ್ಡಿನೇಟ್ ಅಥವಾ ಕೆ ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸೇಮ್ ಇಲ್ಲ ಅದೇ ಥರ ಅದ ನೋಡ್ರಿ, ಏರಿಯಾ ಆಫ್ ದ ಟ್ರಯಾಂಗಲ್ ಕೊಟ್ಟಿದ್ದಾನೆ. ಅದಾದ್ಮೇಲೆ 9th ನೋಡ್ರಿ, ಯೂಸಿಂಗ್ ಡಿಟರ್ಮಿನೆಂಟ್ಸ್ ಶೋ ದಟ್ ದ ಪಾಯಿಂಟ್ಸ್ ಆರ್ ಕೋಲಿನಿಯರ್. ಇವು 3 ಪಾಯಿಂಟ್ಸ್ಗಳು ಕೋಲಿನಿಯರ್ ಅಂತ ಶೋ ಮಾಡಬೇಕಂತ. 10ನೇದು ನೋಡ್ರಿ, ಫೈಂಡ್ ದ ಇಕ್ವೇಷನ್ ಆಫ್ ಲೈನ್ ಜಾಯ್ನಿಂಗ್ 1,2 ಆ್ಯಂಡ್ 3,6 ಯೂಸಿಂಗ್ ಡಿಟರ್ಮಿನೆಂಟ್ಸ್. ಇದು 2014 ಮಾರ್ಚಲ್ಲಿ ಕೇಳೋಣ ಮತ್ತು 2024 ಅಂದರೆ ಈ ವರ್ಷದಿಂದ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅದು ನೋಡಿರಿ. ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ 3,1 ಆ್ಯಂಡ್ 9,3 ಯೂಸಿಂಗ್ ಡಿಟರ್ಮಿನೆಂಟ್ಸ್. ಇವೆರಡು ಪಾಯಿಂಟ್ಗಳು ಜಾಯಿನ್ ಆಗ್ತಕ್ಕಂಥ ಒಂದು ಲೈನನ್ನು ತಾವು ಕಂಡುಹಿಡಿಬೇಕಂತ. ಓಕೆನಾ? ಸೊ ಇವಾಗ 4 ಚಾಪ್ಟರ್ ನಾನು ನಿಮಗೆ ಕವರ್ ಮಾಡಿದ್ದೀನಿ. ತಾವೇನಂದರೆ ಇವು 4 ಚಾಪ್ಟರ್ನ ಹೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಮಾತ್ರ ತಾವೇನು ಮಾಡಬೇಕು ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ರೀ. ಅಂದರೆ ಸಾಲ್ವ್ ಮಾಡಿರಿ, ಮತ್ತು ಯಾವ ಥರ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನು ತಾವೇನು ಮಾಡಬೇಕಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ನೋಡಿರಿ. ಓಕೆ, ಇವೇ ಕ್ವಶನ್ಸ್ಗಳು ಬರ್ತಾವೆ, ಇವೇ ಕ್ವಶನ್ ಬರಲಿ ಅಂದರೆ ಇದೇ ಥರ ಕ್ವಶನ್ಸ್ಗಳು ಬರ್ತಾವೆ ನೋಡಿರಿ. ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೋರಿ. ಓಕೆನಾ? ಮತ್ತು ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಆದಷ್ಟು ಬೇಗ ನಿಮ್ದೆಲ್ಲ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿರಿ. ಓಕೆ, ಯಾಕಂದರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ತದೆ, ಅವ್ರನ್ನೇನಾದ್ರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ರೀ. ನಿಮ್ಮ ಹೆಸರು ಅವ್ರನ್ನ ಹೇಳ್ತಾರೆ, ಅದಷ್ಟೇ ಅಲ್ಲದೆ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ. ಹಾಗಾಗಿ ತಾವೇನು ಮಾಡಬೇಕಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೆ ಶೇರ್ ಮಾಡಿರಿ. ಓಕೆನಾ? ಮತ್ತು ಇನ್ನೊಂದು ಸತಿ ಹೇಳ್ತೀನಿ ಏನು ಅಂತಂದರೆ, ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಓಕೆನಾ? ಸೊ ಯಾರು ಭಯಪಡಕ್ಕೆ ಹೋಗಬೇಡ್ರಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾಳೆ ನಾಡಿದ್ದು ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾನು 90 ವಿದ್ಯಾರ್ಥಿಗಳು 2 ಮತ್ತು 3 ಮಾರ್ಕಿನ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ರು. ಸೊ 2 ಮತ್ತು 3 ಮಾರ್ಕಿನ ಕ್ವಶನ್ಸಿಂದ ನಿಮಗೆ 30 ಮಾರ್ಕ್ ಬರುತ್ತೆ. ಇವಾಗ 13 ಮಾರ್ಕ್ ಕವರ್ ಮಾಡಿದ್ದೀನಿ. ಇನ್ನೆಷ್ಟು 17 ಮಾರ್ಕ್ ಅಷ್ಟೇ ಉಳಿದದ. ಇನ್ನು 1 ಅಥವಾ 2 ವಿಡಿಯೋಲಿ ನಾನು ಅದನ್ನು ಕವರ್ ಮಾಡ್ತೀನಿ ಅಂತಾರೆ. ಓಕೆನಾ? ರೈಟ್. ಸೊ ಈ ಒಂದು ವಿಡಿಯೋನ ತಾವು ಇಷ್ಟ ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ನಾವು ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೊ ಮಚ್.